ಇನ್ನು ಬೀದಿ ನಾಯಿ ಮೇಲೆ ಟಾಟಾ ಏಸ್ ಹತ್ತಿಸಿ ವಿಕೃತಿ ಮೆರೆದಿದ್ದಾನೆ. ಬೆಂಗಳೂರಿನಲ್ಲಿ ಪದೇ ಪದೇ ನಡೀತಾ ಇದೆ ಈಗ ಘಟನೆ. ಟಾಟಾ ಏಸ್ ವಾಹನದ ಚಾಲಕ ಈ ಕೃತ್ಯವನ್ನು ಎಸಗಿದ್ದಾನೆ. ಬೆಂಗಳೂರಿನ KR ಪುರಂನಲ್ಲಿ ನಡೆದಿರೋ ಘಟನೆ ಇದು. ಆ ಮೂಕ ಪ್ರಾಣಿಗಳು ಏನು ಮಾಡ್ತವೆ? ಜೂನ್ 17ನೇ ತಾರೀಕು ನಡೆದಿರೋ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಶ್ವಾನದ ಮೇಲೆ ಚಕ್ರ ಹರಿದ್ರು ನಿಲ್ಲಿಸದೆ ಚಾಲಕ ಎಸ್ಕೇಪ್ ಆಗಿದ್ದಾನೆ. ಮನುಷ್ಯರ ಮೇಲೆ ಹರಿಸ್ಬಿಟ್ಟೆ ಎಸ್ಕೇಪ್ ಆಗ್ತಾರೆ, ಇನ್ನು ಪ್ರಾಣಿ ಮೇಲೆ ಬಿಡ್ತಾರಾ? ಈಗ ಬೀದಿ ನಾಯಿ ಮೂಳೆ ಏನೋ ಬೆನ್ನು ಮೂಳೆ ಮುರಿದಿದೆಯಂತೆ ಪಾಪ. ನೋಡಿ ನೋಡಿ ನೋಡಿ, ಈ ಆಕ್ಸಿಡೆಂಟನ್ನು ಡ್ರೈವರ್ ಮನಸ್ಸು ಮಾಡಿದರೆ ತಪ್ಪಿಸ್ಬೋದಾಗಿತ್ತು. ನೋಡಿ, ಅವನು ಯಾವ ಕಡೆಗೂ ಲೆಫ್ಟ್ಗೂ ತೊಗೊಳ್ಳಲ್ಲ, ರೈಟ್ಗೂ ತೊಗೊಳ್ಳಲ್ಲ. ಸ್ವಲ್ಪ ರೈಟಿಗೆ ತೊಗೊಂಡಿದ್ರು ಕೂಡ ಈ ಪ್ರಾಣಿ ಬಚಾವಾಗ್ಬಿಡ್ತಾಯಿತ್ತು. ನೇರವಾಗಿ ಬಂದು ಹತ್ತಿಸಿದಾನೆ. ಒಂದೊಂದು ಸರ್ತಿ ಎಷ್ಟು ಸಿಟ್ಟು ಬರುತ್ತೆ ಅಂದರೆ ಇವ್ರಿಗೂ ಹೀಗೆ ಆಗಬೇಕು ಅನ್ನಿಸ್ಬಿಡುತ್ತೆ. ಆ ಪ್ರಾಣಿ ಏನು ಮಾಡಿತ್ತು ಪಾಪ ಇವರಿಗೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಂಡ. ಪ್ರಕಾಶ್, ಓಕೆ, ಈಗ ಈ ಪ್ರಕರಣ ಬೆಳಕಿಗೆ ಬಂದ ಮೇಲಾದರೂ ಅದು ಯಾವ ವೆಹಿಕಲ್ಲು, ಯಾರು ಚಾಲಕ, ಏನು ಎತ್ತ ಅಂತ ಏನಾದರೂ ಗೊತ್ತಾಗಿದೆಯಾ? ಏನಾದ್ರು ಕಂಪ್ಲೇಂಟ್ ಆಗಿದೆಯಾ, ಹೇಗೆ? ಅರವಿಂದ, ಅಲ್ಲಿನ ಸ್ಥಳೀಯರ ಸಹಾಯದಿಂದಾಗಿ ಆ ಒಂದು ವಿಡಿಯೋವನ್ನ ಪಡೆದಿದ್ದಾರೆ. ಆ ವಿಡಿಯೋವನ್ನ ಪಡೆದ ಬಳಿಕ ಈಗ ಅಖಿಲ ಕರ್ನಾಟಕ ಪ್ರಾಣಿ ಕಲ್ಯಾಣ ಸಂಘದಿಂದ ಈಗ ಪೊಲೀಸ್ ಠಾಣೆಗೆ ದೂರನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಆ ಒಂದು ನಂಬರ್ ಅನ್ನ ಟ್ರೇಸ್ ಮಾಡ್ತಾ ಇದ್ದಾರೆ, ವಾಹನ ಸಂಖ್ಯೆಯನ್ನ ಟ್ರೇಸ್ ಮಾಡ್ತಾ ಇದ್ದಾರೆ. ಅದರದ ಆಧಾರದ ಮೇಲೆ ಚಾಲಕ ಯಾರು ಈ ಕೃತ್ಯವನ್ನ ಎಸಗಿದ್ದಾನೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂತ ಕೆಲಸ ಈಗ ಪೊಲೀಸರು ಕೂಡ ಮಾಡ್ತಾರೆ. ಆದ್ರೆ ಆ ಘಟನೆಯನ್ನ ಈಸಿಯಾಗಿ ತಪ್ಪಿಸಬಹುದಾಗಿತ್ತು ಚಾಲಕ. ಅದು ಕಣ್ಣ ಮುಂದೆ ಕಾಣ್ತಾ ಇದ್ರು ಕೂಡ ಅದರ ಮೇಲೆ ಹತ್ತಿಸ್ಕೊಂಡು ಹಾಗೆ ಮುಂದಕ್ಕೆ ಹೋಗ್ತಾನೆ. ಕನಿಷ್ಠ ಪಕ್ಷ ನಿಲ್ಲಿಸಿ ಮತ್ತೆ ಹಿಂದಕ್ಕೆ ಬರುವಂತ ಪ್ರಯತ್ನಗಳನ್ನ ಕೂಡ ಮಾಡೋದಿಲ್ಲ ಹೋಗ್ತಾನೆ. ಈ ಮೂಲಕವಾಗಿ ಒಂದ್ ರೀತಿಯ ವಿಕೃತ ಮನಸ್ಥಿತಿಯನ್ನ ತೋರಿಸುವಂತ ಕೆಲಸವನ್ನ ಕೂಡ ಮಾಡ್ತಾನೆ. ಇದು ಜೂನ್ 17ರಂದು ನಡೆದಿರುವಂತಹ ಘಟನೆ. ಇದು ಮಧ್ಯಾಹ್ನದ ಸಮಯದಲ್ಲಿ ಅಲ್ಲಿದ್ದಂತಹ ಸ್ಥಳೀಯರು ಅವರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಅಂತ ಹೇಳಿ ಬರ್ತಾರೆ. ಆದ್ರೂ ಕೂಡ ಆ ವೆಹಿಕಲ್ ಅನ್ನ ನಿಲ್ಸದೆ ಹಾಗೆ ಮುಂದಕ್ಕೆ ಪಾಸ್ ಆಗ್ತಾನೆ. ಸೊ ಆ ಗಾಡಿ ವೆಹಿಕಲ್ ನಂಬರ್ ಅನ್ನ ಟ್ರೇಸ್ ಮಾಡಿ ಈಗ ಪೊಲೀಸರ ಆತನನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಪ್ರಕಾಶ್.